ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ ನಾಗ ಶುರು ಮಾಡ್ತಾ ಇದೀನಿ. ಇವತ್ತಿನ ವಿಡಿಯೋನ ಸ್ಪೆಷಲ್ ಅಂತಂದ್ರೆ ಅಥವಾ ಇವತ್ತಿನ ವಿಡಿಯೋದು ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು ಜನ ಏನಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅಂತಂದ್ರೆ, ನಾನೇ ಅಂತಲ್ಲ ಯಾರೇ ಆಗಿದ್ರು ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಒಂದಷ್ಟು ಯಾವ್ದೋ ಒಂದು ಜಾಬ್ ಬಗ್ಗೆ, ಯಾವ್ದೋ ಒಂದು ಬಿಸ್ನೆಸ್ ಬಗ್ಗೆ, ಯಾವ್ದೋ ಒಂದು ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಅದನ್ನ ನೋಡೋ ರೀತಿನೇ ಬೇರೆ. ಸೊ ನೋಡ್ಬಿಟ್ಟು ಒಬ್ಬೊಬ್ರು ಅಂದ್ಕೊಳ್ಳೋಂತ ರೀತಿನೇ ಬೇರೆ ಇರುತ್ತೆ. ಸೊ ಅದ್ರಲ್ಲಿ ಒಂದಷ್ಟು ಜನ ಕಂಪ್ಲೇಂಟ್ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ, ಈ ವಿಡಿಯೋಗಳನ್ನ ಹಾಕೋದ್ರಿಂದ ಸುಮಾರು ಜನ ಬಂದ್ಬಿಟ್ಟು ಮನೆಯಲ್ಲಿ ಸುಮ್ನೆ ಅಟೆಂಡ್ ಮಾಡ್ಬಿಟ್ಟು ಗಾಡಿಗಳು ಬಂಡವಾಳ ಹಾಕ್ಬಿಟ್ಟು ಬೆಂಗಳೂರು ಬರ್ತಾರೆ. ಬಂದ್ಬಿಟ್ಟು ಬಿಸ್ನೆಸ್ ಇಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಲಾಸ್ ಆಗತ್ತೆ, ಸುಮ್ನೆ ಅವ್ರಿಗೂ ಪ್ರಾಬ್ಲಮ್ ನೀವು ಮಾಡೋ ವಿಡಿಯೋಗಳಿಂದ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾರೆ. ಏನಪ್ಪಾ ಹೇಳ್ತೀನಿ ಅಂತ ಹೇಳಿದ್ರೆ, ಅಂತವ್ರಿಗೆ ಅಂತಾನೆ ಆತರ ಬರೋರು ಇದ್ರೇನೆ ಯಾರು ಇದ್ರ ಅಂತ ಹೇಳಿದ್ರೆ, ಸೊ ಅಷ್ಟು ಈಸಿನ ಬೆಂಗಳೂರಲ್ಲಿ ಕ್ಯಾಬ್ ಅನ್ನ ಹಾಕೊಂಡು ಜೀವನ ನಡೆಸೋದು ಅಷ್ಟು ಈಸಿನ, ಅಥವಾ ಬೆಂಗಳೂರಲ್ಲಿ ಸ್ವಂತ ಗಾಡಿನ ಕ್ಯಾಬ್ನ ಹಾಕೊಂಡು ಮೇಂಟೆನೆನ್ಸ್ ಮಾಡೋದು ಎಷ್ಟು ಮಟ್ಟಿಗೆ ಈಸಿ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನನಗಿರುವಂತ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಿಳಿಸೋಣ ಅಂದ್ಬಿಟ್ಟು ಒಂದು ವಿಡಿಯೋನ ಮಾಡ್ತಾ ಇದೀನಿ. ಯಾರೋ ಹೊಸದಾಗಿ ಏನಾದ್ರು ಕ್ಯಾಬ್ ಹಾಕೊಳ್ಬೇಕು ಅನ್ಕೊಂಡಿದ್ರೆ ತರಲ್ಲಿ ಇದ್ರೆ ಸ್ವಂತವ್ರು ಈ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಹಾಕೊಳ್ಬೇಕಾ ಬೇಡವಾ ಕ್ಯಾಬ್ ಅನ್ನ. ಆಗ್ಲೇ ಹೇಳ್ದಂಗೆ ಒಂದಷ್ಟು ಜನಕ್ಕೆ ಏನಂತ ಹೇಳಿದ್ರೆ, ಒಂದಷ್ಟು ವಿಡಿಯೋಸ್ ಗಳನ್ನ ನೋಡಿ ಅಥವಾ ಒಂದಷ್ಟು ಸುತ್ತಮುತ್ತ ಫ್ರೆಂಡ್ಸ್ ಸರೌಂಡಿಂಗ್ಸ್ ಅಲ್ಲಿ ವಿಚಾರಿಸ್ಬಿಟ್ಟು ಕ್ಯಾಬ್ನ ಹಾಕೊಳ್ಳೋಣ ಆತರ ಇರುತ್ತೆ. ಯಾರ್ಯಾರು ಕೈ ಕೆಳಗಡೆ ಕೆಲಸ ಮಾಡೋ ಇರೋದಿಲ್ಲ, ನಮ್ದೇ ಓನ್ ವೆಹಿಕಲ್, ನಾವೇ ನಾವೇ ಬಾಸ್ ಅದಕ್ಕೆ ಅನ್ನೋ ತರದಲ್ಲಿ ಅಂದ್ಕೊಂಡಿರ್ತೀರಾ. ಒಂದಷ್ಟು ವಿಡಿಯೋಗಳನ್ನ ನೋಡ್ಬಿಟ್ಟು ಅಷ್ಟು ಸಂಪಾದನೆ ಮಾಡ್ಬೋದು, ಇಷ್ಟು ಸಂಪಾದನೆ ಮಾಡಬಹುದು ಅಂತ ಅಂದ್ಕೊಂಡಿರ್ತೀರಾ. ಸೊ ಹೌದು, ನಾನೇ ಅರ್ನಿಂಗ್ಸ್ ವಿಡಿಯೋನ ಮಾಡಿ ಹಾಕ್ತೀನಿ. ಬಟ್ ನಾನು ಎಲ್ಲೂ ಕೂಡ ಸಂಪಾದನೆ ಮಾಡಿರೋದೆಲ್ಲ ನಮ್ಗೆ ಅರ್ನಿಂಗ್ಸ್, ನಮ್ಗೆ ಸೇವಿಂಗ್ಸ್ ಆಗತ್ತೆ ಅಂತ ಯಾವ ವಿಡಿಯೋದಲ್ಲೂ ಹೇಳಿಲ್ಲ ನಾನು. ಎಸ್ಪೆಷಲ್ ನನ್ನ ವಿಡಿಯೋದಲ್ಲಿ ಐ ಥಿಂಕ್ ಯಾರು ಯೂಟ್ಯೂಬರ್ಸ್ ಕೂಡ ವಿಡಿಯೋ ಮಾಡಿದ್ರು ಕೂಡ ಅವರು ಕೂಡ ಆತರ ಹೇಳಕ್ ಹೋಗಲ್ಲ. ಏನಕ್ಕಂದ್ರೆ ಅದು ನಾವು ಸುಳ್ಳು ಹೇಳಿದ್ರು ಕೂಡ ಅದು ನೋಡೋರಿಗೆ ಅದು ಹಾಗೆ ಆಗತ್ತೆ. ಓಕೆನಾ, ಎಷ್ಟು ಖರ್ಚಾಗತ್ತೆ ಏನು ಎತ್ತ ಅನ್ನೋದು ಅದ್ರಲ್ಲಿ ನೋಡಕ್ ಹೋದ್ರೆ, ಹೊಸದಾಗಿ ಯಾರು ಗಾಡಿ ಹಾಕೊಳ್ಬೇಕು ಅನ್ನೋರ್ಗಾದ್ರೆ ಏನಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಗಾಡಿನ ಹಾಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಯಾರು ಬೇಕಾದ್ರೂ ಬಂಡವಾಳ ಇದ್ರೆ ಅಥವಾ ಡೌನ್ ಪೇಮೆಂಟ್ ಒಂದಷ್ಟು ದುಡ್ಡಿದ್ರೆ EMI ಗಾಡಿ ತಗೊಂಡು ಅಥವಾ ಹೆಂಗಾರು ಗಾಡಿನ ಹಾಕೊಳ್ಬಹುದು. ಗಾಡಿನ ಹಾಕಿದ್ಮೇಲೆ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಸೊ ಅದು ತುಂಬಾನೇ ಕಷ್ಟದ ಕೆಲಸ. ಏನಂದ್ರೆ ನೀವು ಸಂಪಾದನೆಯಲ್ಲಿ ನಿಮ್ದು ಸೇವಿಂಗ್ಸ್ ಮಾಡ್ಕೊಳ್ಬೇಕು, ನಿಮ್ಮ ದಿನನಿತ್ಯದ ಖರ್ಚು ಅಥವಾ ಮಂತ್ಲಿ ಕಮಿಟ್ಮೆಂಟ್ ಏನಿರುತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಜೊತೆಗೆ ಗಾಡಿನ EMI ತಗೊಂಡಿದ್ರೆ ಗಾಡಿಗೆ EMI ಕಟ್ಬೇಕು, ಆಯ್ತಾ. ಸೊ ಗಾಡಿ EMI ಕಟ್ಬೇಕು. ಅದಲ್ಲದೆ ಗಾಡಿ ಮೇಂಟೆನೆನ್ಸ್ ಮಾಡೋದಿದೆಯಲ್ಲ, ಸೊ ವೈಟ್ ಬೋರ್ಡ್ ಗಾಡಿ ತಗೊಂಡು ಗಾಡಿನ ಮೇಂಟೈನ್ ಮಾಡೋದಲ್ಲ ದೊಡ್ಡ ವಿಷಯ. ಯೆಲ್ಲೋ ಬೋರ್ಡ್ ಗಾಡಿನ ತಿಂಗಳಿಗೆ ಸಾವಿರಾರು ಕಿಲೋಮೀಟರ್ಗಳನ್ನ ರನ್ ಮಾಡಿ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಸೊ ಅದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ. ವೈಟ್ ಬೋರ್ಡ್ ಇಟ್ಕೊಂಡಿರೋರು ಏನೋ ಸುಮ್ನೆ ಅಲ್ಲಿ ಇಲ್ಲಿ ಅವಾಗ ಗಾಡಿ ಎತ್ಬಿಟ್ಟು ಓಡಿಸೋದು, ಸೊ ಅದು ಜಾಸ್ತಿ ಏನು ನಿಮ್ಗೆ ಏನಂತ ಹೇಳ್ತಾರೆ, ಖರ್ಚು ಬರೋದಿಲ್ಲ, ಆಯ್ತಾ. ಜಾಸ್ತಿನೂ ರನ್ ಮಾಡೋದಿಲ್ಲ ನೀವು, ಅದಕ್ಕೆ ಜಾಸ್ತಿ ಖರ್ಚು ಬರೋದಿಲ್ಲ, ಮೇಂಟೆನೆನ್ಸ್ ಜಾಸ್ತಿ ಬರೋದಿಲ್ಲ. ಬಟ್ ಎಲ್ಲೋ ಬೋರ್ಡ್ ಅಲ್ಲಿ ಹಂಗಲ್ಲ, ಟ್ಯಾಕ್ಸ್, ಇನ್ಸೂರೆನ್ಸ್ ಅಂದ್ಬಿಟ್ಟು ಎಲ್ಲ ಹೆವಿ ಖರ್ಚಿರುತ್ತೆ. ಈ ತರ ಎಲ್ಲಾ ಖರ್ಚಿರುತ್ತೆ. ನೀವು ದುಡಿಯೋ ದುಡ್ಡಲ್ಲೇ ಏನು ಕ್ಯಾಬ್ ಇಟ್ಕೊಂಡು ತಿಂಗಳೆಲ್ಲ ಎಷ್ಟು ದುಡಿತೀರಾ, ಆ ದುಡಿಯೋ ದುಡ್ಡಲ್ಲಿ ನೀವು ದಿನ ದುಡಿಯೋ ದುಡ್ಡಲ್ಲಿ ಏನು ಫ್ಯೂಲ್ ಅಥವಾ CNG ಗಾಡಿ ಆಗಿದೆ, CNG ಅಥವಾ ಪೆಟ್ರೋಲ್ ಆಗಿದೆ, ಪೆಟ್ರೋಲ್, ಡೀಸೆಲ್ ಅದನ್ನ ದಿನ ದುಡಿಯೋದಲ್ಲ, ಆ ಅಮೌಂಟ್ ನ ಎತ್ತಿಕ್ಬಿಟ್ಟು ಮೈನಸ್ ಮಾಡ್ಬಿಟ್ಟು ನೀವು ದುಡ್ದು ಒಂದು ಇಟ್ಕೊಡ್ತೀರ ಅಂತ ಅಂದ್ಕೊಳ್ಳಿ. ಸೊ ಅದೆಲ್ಲ ತೆಗೆದ್ರು ಕೂಡ ನಿಮ್ಗೆ ತಿಂಗ್ಳಿಗೊಂದು ಹೆಂಗೆ ಹೇಳಿ, ಅಂದಾಜಿನ ಪ್ರಕಾರ ಹೇಳ್ತೀವಿ, ಒಂದು 60-70 ಸಾವಿರ ದುಡಿತೀರ ಅಂದ್ಕೊಳ್ಳಿ, ಫ್ಯೂಲ್ ಎಲ್ಲ ಹೋಗಿ. ಸೊ 60-70 ಸಾವಿರ ರೂಪಾಯಿನೂ ಕೂಡ ಸೇವಿಂಗ್ಸ್ ಅಲ್ಲ, ಆಯ್ತಾ. 60-70 ಸಾವಿರ ರೂಪಾಯಿ ನಿಮ್ಗೆ ಏನೇನು ಹೋಗತ್ತೆ ಅಂತ ಹೇಳ್ತೀನಿ ನಾನು. ಪ್ರತಿ ತಿಂಗಳು ಕೂಡ ನಿಮ್ಗೆ ಗಾಡಿಗೆ ಸರ್ವಿಸ್ಗೆ ಅಂತ ಒಂದು ಅಮೌಂಟ್ ಎತ್ತಿಕ್ಬೇಕಾಗತ್ತೆ. ಮತ್ತೆ ಪ್ರತಿ ತಿಂಗಳು ಕೂಡ ನೀವು ಗಾಡಿದು ಇನ್ಸೂರೆನ್ಸ್ ವರ್ಷಕ್ಕೊಂದ್ಸಲನೇ ಬರೋದು. ಬಟ್ ನೀವು ವರ್ಷಕ್ಕೊಂದ್ಸಲನೇ ಒಂದು ಅಮೌಂಟ್ ಎತ್ತಿಕ್ತೀನಿ ಅಂದ್ಕೊಂಡು ಮಾಡ್ತೀರಾ ಅಂತ ಹೋಗೋದಾದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಪ್ರತಿ ತಿಂಗಳು ಕೂಡ ನೀವು ಇನ್ಸೂರೆನ್ಸ್ ಗೆ ಅಂತ ಒಂದಷ್ಟು ಅಮೌಂಟ್ ಅನ್ನ ಎತ್ತಿಕ್ತಾ ಹೋಗ್ಬೇಕಾಗತ್ತೆ. ಮತ್ತೆ ನಿಮ್ಗೆ ಟೈರ್ ಒಂದು 50,000 ಕಿಲೋಮೀಟರ್ ಗಾಡಿ ರನ್ ಆಗ್ತಿದ್ದಂಗೆ ಟೈರ್ ಗಳೆಲ್ಲ ಹೋಗ್ಬಿಡತ್ತೆ. ಟೈರ್ಗಳು 4 ಟೈರ್ ಹಾಕ್ಸ್ಕೊಳ್ಬೇಕಾಗತ್ತೆ. ಮತ್ತೆ ಮಧ್ಯದಲ್ಲಿ ಅದು ಇದು ಪ್ರಾಬ್ಲಮ್ಸ್ ಗಳು ಬರುತ್ತೆ ಗಾಡಿದು, ಸೊ ಅದಕ್ಕೆ ಅಮೌಂಟ್ ಎತ್ತಿಕ್ಕಿರ್ಬೇಕಾಗತ್ತೆ. ಓಕೆನಾ. ಮತ್ತೆ ಇನ್ನೊಂದಷ್ಟು ಇರತ್ತೆ ನಿಮ್ಗೆ, FC ದಾಗಿರ್ಬೋದು, ಅದು ಇದೆಲ್ಲ ಎಕ್ಸ್ಪೈರಿಗಳು ಆಗ್ಬಿಟ್ರೆ, ಸೊ ಅದಕ್ಕೆಲ್ಲ ನಿಮ್ಗೆ ರಿನೋವಲ್ ಮಾಡೋದಕ್ಕೆ ಅಮೌಂಟ್ ಬೇಕಾಗತ್ತೆ. ಸೊ ಈ ತರ ಎಲ್ಲ ತಲೆನೋವುಗಳಿರುತ್ತೆ. ಸೊ ನೀವು ದುಡಿಯೋ ದುಡ್ಡಲ್ಲಿ
ಏನ್ ತಿಂಗಳು 60-70 ಸಾವಿರ ರೂಪಾಯಿ ದುಡಿದ್ರೆ ಅದರಲ್ಲಿ ಒಂದಷ್ಟು ದುಡ್ಡು ಕೂಡ ಗಾಡಿ ಮೇಂಟೆನೆನ್ಸ್ ಹೋಗುತ್ತೆ. ನಾನು ಏನ್ ಮಾಡ್ತೀನಿ, ನಾನು ಇವಾಗ ಹೊಸದಾಗಿ ಗಾಡಿ ತಗೊಂಡಿರೋದು. ಮುಂದಕ್ಕೆ ಈಗ ಜನವರಿ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಈ ಮಂತ್ ಎಂಡ್ ಅಲ್ಲಿ ಪ್ರತಿ ತಿಂಗಳು ಕೂಡ ಯಾವ ತರ ಮಾಡ್ಬೇಕು ಅಂತ ನನ್ನ ಒಂದು ಪ್ಲಾನ್ ಏನಿದೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಯೂಸ್ಫುಲ್ ಆದ್ರೆ, ಯಾರಾದ್ರೂ ಸ್ವಂತ ಗಾಡಿ ಇಟ್ಕೊಂಡಿರೋರು, ಕ್ಯಾಬ್ ಇಟ್ಕೊಂಡಿರೋರು, ನಿಮ್ಗೆ ಯೂಸ್ಫುಲ್ ಆದ್ರೆ ಆ ತರ ಫಾಲೋ ಮಾಡ್ರಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಪ್ರತಿ ತಿಂಗಳು ಕೂಡ ನಾನು ಗಾಡಿದಕ್ಕೆ ಇನ್ಸೂರೆನ್ಸ್ಗೆ ಅಂದ್ಬಿಟ್ಟು 5,000 ರೂಪಾಯಿ ಪ್ರತಿ ತಿಂಗಳು ಏನ್ ದುಡಿತೀನಿ ಆ ಒಂದು ಅಮೌಂಟ್ ಅಲ್ಲಿ 5,000 ರೂಪಾಯಿನ ಇನ್ಸೂರೆನ್ಸ್ಗೆ ಅಂದ್ಬಿಟ್ಟು ಪ್ರತಿ ತಿಂಗಳು ಕೂಡ 12 ತಿಂಗಳು ಎತ್ತಿಕ್ಬೇಕು ಅಂತ ಡಿಸೈಡ್ ಮಾಡಿ. 5,000 ರೂಪಾಯಿ ಎತ್ತಿಕ್ಕೋದು ಅಂದ್ರೆ ಹೆಂಗೆ, ಬರೀ ಎತ್ಕೊಂಡು ಮನೇಲಿ ಇಟ್ಕೊಂಡು ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಕೊಂಡು, ಇಲ್ಲ ಕ್ಯಾಶ್ ಮನೇಲಿ ಇಟ್ಕೊಂಡು ಸೇವಿಂಗ್ಸ್ ಮಾಡ್ಕೊಳ್ಳೋದಲ್ಲ. ಸೊ ಅದನ್ನ ತಲೆ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ರತಿ ತಿಂಗಳು 5,000 ರೂಪಾಯಿಗೆ ಇನ್ಸೂರೆನ್ಸ್ಗೆ ಅಂತಾನೆ ಒಂದು ಅಮೌಂಟ್ ಎತ್ತಿಕ್ಕೆ ಆಯ್ತಾ. 5,000 ಇಂಟು 12 ತಿಂಗಳು ಅಂದ್ಕೊಳ್ಳಿ, 12 ತಿಂಗಳು ಎತ್ತಿಕ್ತೀರಾ ಆಯ್ತಾ. 5,000 ಇಂಟು 12 ಎಷ್ಟಾಯ್ತು, 60,000 ರೂಪಾಯಿ ಆಗುತ್ತೆ. ಸೊ ಈ 60,000 ರೂಪಾಯಿ ನೀವು ಮನೆಯಲ್ಲಿ ಅಥವಾ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ ಆಯ್ತಾ. ಒಂದು ಏನಪ್ಪಾ ಅಂದ್ರೆ ದುಡ್ಡನ್ನ ದುಡಿಯೋದಕ್ಕೆ ಬಿಡಬೇಕು ಅನ್ನೋ ಕಾನ್ಸೆಪ್ಟ್ ನ ತಲೆಯಲ್ಲಿ ಇಟ್ಕೊಳ್ಳಿ. 5,000 ರೂಪಾಯಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಚೀಟಿಗಳಿರುತ್ತೆ ಆಯ್ತಾ. ನಿಮ್ಗೆ ನಂಬಿಕೆ ಇರುವಂತ ಒಂದೊಳ್ಳೆ ಚೀಟಿ ಎಲ್ಲ ಇದ್ದರೆ ನಿಮ್ ಸುತ್ತಮುತ್ತ ನಿಮ್ ರಿಲೇಷನ್ ಅಲ್ಲಿ, ಫ್ಯಾಮಿಲಿ, ಫ್ರೆಂಡ್ಸ್ ಅಲ್ಲಿ ನಂಬಿಕೆ ಇರೋರ ಹತ್ರ 5,000 ರೂಪಾಯಿದು ಯಾವ್ದಾದ್ರು ಚೀಟಿಗಳನ್ನ ಹಾಕೊಳ್ಳಿ, ಓಕೆನಾ. ಸೊ ಒಂದ್ ವರ್ಷ ಆ ಚೀಟಿಗಳಿದ್ರೆ ನೋಡ್ಕೊಂಡು ಹಾಕೊಳ್ಳಿ. ಸೊ ಅವಾಗ ಏನಾಗತ್ತೆ ಅಂದ್ರೆ, ನೀವು ಹಾಕಿರುವಂತ ಅಮೌಂಟ್ ಏನಿರ್ತಾರೋ 60,000 ಅಮೌಂಟ್, ಸೊ ಅದಕ್ಕೆ ಒಂದಷ್ಟು ಎಂಡ್ ಆಫ್ ಮಧ್ಯದಲ್ಲಿ ಎಲ್ಲೂ ಎತ್ತದೆ ಪೂರ್ತಿಯಾಗಿ ಬಿಟ್ರೆ ಅಲ್ಲೂ ಒಂದಷ್ಟು ಇಂಟ್ರೆಸ್ಟ್ ಅನ್ನೋದು ನಿಮ್ಗೆ ಸಿಗತ್ತೆ ಚೀಟಿಲಿ, ಓಕೆನಾ. ಅದು ಒಂದು ಬೆನಿಫಿಟ್, ಲಾಭ ಆಗತ್ತೆ. ಏನಾಗತ್ತೆ ಅಂತಂದ್ರೆ, ನೀವು ಅದೇ 60,000 ರೂಪಾಯಿ 5,000 ರೂಪಾಯಿ ಪ್ರತಿ ತಿಂಗಳು ಎತ್ತಿಕ್ಕಿದ್ರೆ ನಿಮ್ಮ ಮನೆಯಲ್ಲಿ ಅಥವಾ ಅಕೌಂಟ್ ಅಲ್ಲಿ ಏನೋ ಎತ್ತಿಕೊಂಡಿದ್ರೆ, ನಿಮ್ಗೆ ಯಾವ್ದೇ ತರ ಇಲ್ಲಿ ಅಮೌಂಟ್ ಅಂದ್ರೆ ಅಲ್ಲಿ ಇಂಟ್ರೆಸ್ಟ್ ಆಗ್ಲಿ ಯಾವ್ದೇ ತರದಾಗ್ಲಿ ಇನ್ಕ್ರೀಸ್ ಆಗ್ತಿರ್ಲಿಲ್ಲ. ಬಟ್ ನೀವು ಚೀಟಿ ಹಾಕೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ಪರ್ಸೆಂಟ್ ನಿಮ್ಗೆ ಇಂಟ್ರೆಸ್ಟ್ ಆ ತರದ್ ಏನಾದ್ರು ಸಿಗತ್ತೆ ನಿಮ್ಗೆ, ಓಕೆನಾ. ಅದೊಂದು ಲಾಭ ಆಗತ್ತೆ, ಓಕೆನಾ. ಸೊ ಅವಾಗ ಏನಾಗತ್ತೆ ಅಂದ್ರೆ, 1 ವರ್ಷ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀರ ಅಂದ್ರೆ, 1 ವರ್ಷ ನೀವು ಎತ್ತಿದ್ರೆ ಇಲ್ಲಿ ಈ ಕಡೆ ಇನ್ಸೂರೆನ್ಸ್ಗೆ 60,000 ಹೋಗಲ್ಲ, ಒಂದು 30-35 ಸಾವಿರ ಆ ತರ ಇರುತ್ತೆ. ಸೊ ಅದನ್ನ ಕಟ್ತೀರಾ. ಮಿಕ್ಕಿದ್ ಬಂದ್ಬಿಟ್ಟು ಗಾಡಿ ಖರ್ಚು ಏನಿರುತ್ತೆ, FC ಆಗಿರ್ಬೋದು, ಆಳು ಮೂಳು ಆಲ್ಟಿಬೋದು, ಏನಾದ್ರು ಎಕ್ಸ್ಪೈರಿ ಆಗಿದ್ರೆ ರಿನೋವಲ್ ಮಾಡಿಸೋದಕ್ಕೆ. ಸೊ ಆ ಖರ್ಚೆಲ್ಲ ಕೂಡ ನಿಮ್ಗೆ ಒಂದ್ ಏನ್ ಎತ್ತಿಕ್ಕಿರ್ತಾರೆ ಪ್ರತಿ ತಿಂಗಳು 5,000 ರೂಪಾಯಿ. ಸೊ ಒಂದು 60-65-70 ಇಂಟ್ರೆಸ್ಟ್ ಎಲ್ಲ ಸರಿ ಒಂದು 70-75 ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ 70-75 ಸಾವಿರನು ಕೂಡ ನಿಮ್ಗೆ 1 ವರ್ಷದಲ್ಲಿ ಗಾಡಿದ್ ಏನೇನಿರುತ್ತೆ, ಇನ್ಸೂರೆನ್ಸ್, RTO, FC, ರಿನೋವಲ್ ಆಗಿರ್ಬೋದು, ಆಳುಮೂಳು ಏನೇನಿರುತ್ತೆ ಗಾಡಿ, ಇದೆಲ್ಲ ಕೂಡ ಆಲ್ಮೋಸ್ಟ್ ನಿಮ್ಗೆ ಅಲ್ಲೇ ಆ ಒಂದು ಅಮೌಂಟ್ ಅಲ್ಲೇ ಖರ್ಚಾಗ್ಬಿಡುತ್ತೆ. ಒಬ್ರು ಏನಪ್ಪಾ ಅಂತ ಹೇಳಿದ್ರೆ, ತಿಂಗಳು ಯಾರು ದುಡಿತಾರೆ, ಎತ್ತಿಕ್ತಾರೆ ಒಂದು ಅದನ್ನ ವರ್ಷಕ್ಕೊಂದ್ಸಲ ಬರತ್ತಾನೆ, ಅವಾಗ ನಾನು ಅಮೌಂಟ್ ಕಟ್ಕೋತೀನಿ ಅಂತಾರ ಇದ್ ಮಾಡ್ತಾರೆ. ಸೊ ಅದು ಮಾಡೋದು ದೊಡ್ಡ ತಪ್ಪೋದು. ಸೊ ನಾನು ಕೂಡ ಇದೇ ಪ್ಲಾನ್ ಅಲ್ಲಿ ಇರೋದು, 5,000 ರೂಪಾಯಿ ಪ್ರತಿ ತಿಂಗಳು ಇನ್ಸೂರೆನ್ಸ್ಗೆ, FC ಅದು ಇದಕ್ಕೆ ಅಂತ ಎತ್ತಿಕ್ಬೇಕು ಅಂತ ಅನ್ಕೊಂಡಿದೀನಿ. ಆ 5,000 ರೂಪಾಯಿ ತಿಂಗಳಿಗೆ ಎತ್ತಿಕೋದನ್ನ ಚೀಟಿ ಹಾಕ್ಬೇಕು. ಚೀಟಿ ಹಾಕ್ದಾಗ ಏನಾಗುತ್ತೆ, ಒಂದು 10,000 ರೂಪಾಯಿ ಆದ್ರೂ ಇಂಟ್ರೆಸ್ಟ್ ಬರತ್ತಾ ಹೋಗ್ಲಿ, 60,000ಕ್ಕೆ 70,000 ರೂಪಾಯಿ ಅಂತ ಅಂದ್ಕೊಳ್ಳಿ. 10,000 ರೂಪಾಯಿ ಇಂಟ್ರೆಸ್ಟ್ ಬರತ್ತಾ ಒಂದು ವರ್ಷಕ್ಕೆ ಅಂದ್ಕೊಳ್ಳಿ. ಯಾವ್ದೊಂದು ಚೀಟಿ ಗಿಟಿ ಹಾಕಿದ್ರೆ ಒಂದೊಂದು ವರ್ಷಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಆಯ್ತಾ. ಆ ತರ ತಲೆ ಯೂಸ್ ಮಾಡ್ಬಿಟ್ಟು ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ಸ್ವಲ್ಪ ದುಡಿಯಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಲಾಭ ತೆಗಿಬೇಕಾಗತ್ತೆ, ಓಕೆ. ನಿಮ್ದು ಕಮಿಟ್ಮೆಂಟ್ ಒಬ್ಬೊಬ್ರದ್ದು ಒಂದೊಂದ್ ತರ ಕಮಿಟ್ಮೆಂಟ್ ಇರುತ್ತೆ. ಮತ್ತೆ ಸರ್ವಿಸ್ಗಳಾಗಿರ್ಬೋದು, ವಾಟರ್ ವಾಶ್ ಆಗಿರ್ಬೋದು, ಅದಾದ ಪ್ಲಗ್ಗಳು ಹೋಗೋದಾಗಿರ್ಬೋದು, ಮತ್ತೆ ಗಾಡಿ ಸರ್ವಿಸ್ಗೆ, ಓಕೆನಾ. ಮತ್ತೆ ಇನ್ನೊಂದು ಗಾಡಿ ಸರ್ವಿಸ್ ಪ್ರತಿ ತಿಂಗಳು, ಹೊಸ ಗಾಡಿ ತಗೊಂಡಿರೋ ಒಂದು 4 ಸರ್ವಿಸ್ ಇಲ್ಲ 5 ಸರ್ವಿಸ್ ಆ ತರ ಫ್ರೀ ಇರುತ್ತೆ ಶೋರೂಮ್ ಇಂದ. ಬಟ್ ಅದೆಲ್ಲ ಏನಂದ್ರೆ ಜನರಲ್ ಸರ್ವಿಸ್ಗಳು ಇರುತ್ತೆ, ಓಕೆನಾ, ಫ್ರೀ ಇರೋದು. ಸೊ ನಿಮ್ಗೆ ಪ್ರತಿ ಒಂದು 10,000 ಕಿಲೋಮೀಟರ್ಗೆ ಒಂದೊಂದ್ಸಲ ಆಯಿಲ್ಗಳು ಚೇಂಜ್ ಮಾಡಿಸ್ಬೇಕು, ಮತ್ತೆ ಫಿಲ್ಟರ್ಗಳು ಚೇಂಜ್ ಮಾಡಿಸ್ಬೇಕು. ಸೊ ಇದಕ್ಕೆಲ್ಲ ಕೂಡ ಒಂದಷ್ಟು ಅಮೌಂಟನ್ನ ಎತ್ತಿಕ್ಬೇಕಾಗತ್ತೆ. ಕೂಡ ನಾನು ಇಲ್ಲಿ ಪ್ರತಿ ತಿಂಗಳು ಮಂತ್ ಎಂಡ್ ಅಲ್ಲಿ ನಾನು ಪ್ರತಿ ತಿಂಗಳು ದಿನ ದುಡಿಯೋದನ್ನ ನಾನು ಖರ್ಚು ನೋಡಿ. ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಆಗತ್ತೆ ಅಂತ ಹೇಳಿದ್ರೆ, ನಮ್ಮ ಡ್ರೈವರ್ಸ್ಗಳಿಗೆ ಇಲ್ಲಿ ನಾವು ಪ್ರತಿ ದಿನ ದುಡಿಯೋದು ಬಂದ್ಬಿಟ್ಟು ಡೈಲಿ ಬಂದ್ಬಿಟ್ಟು ಆ ಒಂದು ಅಮೌಂಟ್ ದುಡಿಯೋವಂತ ಅಮೌಂಟ್ ನಮ್ಮ ಕೈಯಲ್ಲಿ ಅಮೌಂಟ್ ಆಗಿರುತ್ತೆ. ಸೊ ಅಮೌಂಟ್ ಕೈಯಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ, ಅನಾವಶ್ಯಕವಾಗಿ ಖರ್ಚುಗಳು ಬರೋದು ಸಹಜ, ಓಕೆನಾ. ಎಲ್ಲಾರ್ಗು ಡ್ರೈವರ್ಸ್ಗೂ ಇದು ಹಾಗೆ ಆಗುತ್ತೆ. ಸೊ ಕೈಯಲ್ಲಿ ದುಡ್ಡಿದ್ದಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ಬೇಡದಿರೋ ಖರ್ಚನ್ನೆಲ್ಲ ಬೇಕು ಅಂತ ಮಾಡ್ಕೊಂಡ್ಬಿಡ್ತೀವಿ. ಸೊ ಅವಾಗ ಮಂತ್ ಎಂಡ್ ಅಲ್ಲಿ ಕಮಿಟ್ಮೆಂಟ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಆ ತರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿ ದಿನ ದುಡಿಯೋದನ್ನ ನಾನು ಒಂದು ಪ್ಲಾನ್ ಮಾಡ್ಕೊಂಡಿರ್ತೀನಿ, ಓಕೆನಾ. ದಿನಕ್ಕೆ ಇಷ್ಟು ದುಡಿಯಬೇಕು. ಆ ದಿನದ ದುಡಿಯೋದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅವತ್ತೊಂದು ದಿನ ಖರ್ಚು ಮಾಡೋದಕ್ಕೆ ಎಷ್ಟು ಬೇಕು ಅಮೌಂಟ್, ಇವತ್ತು ಇಷ್ಟು ದುಡಿಬೇಕು. ಆ ದುಡಿಯೋದ್ರಲ್ಲಿ ಇವತ್ತು ಮನೆಗೆ ಎಷ್ಟು ಖರ್ಚಿಗೆ ಎಷ್ಟು ದುಡಿಬೇಕು,
ಮತ್ತೆ ಒಂದು ಮಂತ್ಲಿ ಕಮಿಟ್ಮೆಂಟ್ ಎಲ್ಲಕ್ಕೂ ಎಷ್ಟು ಅಮೌಂಟ್ ಬೇಕೋ ಆ ಅಮೌಂಟ್ ಇರಬೇಕು ಅದರಲ್ಲಿ. ಮತ್ತೆ ಫ್ಯೂಲ್ ಏನು CNG ಹಾಸ್ಕೊಂಡಿರ್ತೀವಿ, ಆ CNG ಏನು ಆ CNG ಓಡಿಸಿರ್ತೀನಿ, ಆ CNG ರಿಕವರಿ ಆಗಿರ್ಬೇಕು ಆ ಒಂದು ಅಮೌಂಟಲ್ಲಿ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ನಾನು ದಿನ ದುಡಿತೀನಿ, ಓಕೆನಾ. ಸೊ ಅವಾಗ ಏನಾಗುತ್ತೆ ಅಂದರೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ದುಡಿದಾಗ ನೀವು ಅವತ್ತೊಂದು ದಿನ ಖರ್ಚಿಗೆ ಎಷ್ಟು ಬೇಕೋ ಆ ಅಮೌಂಟು ಸಿಗುತ್ತೆ, ಪ್ಲಸ್ CNGಗೂ ಅಮೌಂಟ್ ಮೈನಸ್ ಮಾಡ್ಕೊಳ್ತೀರಾ. ಮತ್ತು ಮಂತ್ಲಿ ಕಮಿಟ್ಮೆಂಟ್ಗೆ ಎಷ್ಟು ಡೈಲಿ ದಿನ ದುಡಿಬೇಕು ನೀವು ಮಂತ್ಲಿ ಕಮಿಟ್ಮೆಂಟ್ಗೆ, ಸೊ ಆ ಒಂದು ಅಮೌಂಟ್ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಸಪ್ರೇಟ್ ಮಾಡಿ ನೀವು ಎತ್ತಿಕ್ದಾಗ ನಿಮ್ಮ ದಿನಕ್ಕೂ ಖರ್ಚು ಮಾಡೋಕ್ಕೂ ಅಮೌಂಟ್ ಇರುತ್ತೆ, ಸೇವಿಂಗ್ಸ್ ಮಾಡೋಕ್ಕೂ ಖರ್ಚು ಅಮೌಂಟ್ ಇರುತ್ತೆ, ಪ್ಲಸ್ ನಿಮ್ಗೆ CNGಗೂ ಅಮೌಂಟ್ ಇರುತ್ತೆ. ಸೊ ಇದನ್ನ ತಲೆ ಇಟ್ಕೊಳ್ಳಿ ಗೈಸ್, ಆಯ್ತಾ. ಮೇಯ್ನು ಇದನ್ನ ತಲೆ ಇಟ್ಕೊಂಡು ಮಾಡ್ತೀರಾ ಅಂತಂದ್ರೆ ಆರಾಮಾಗಿ ನೀವು ಇಲ್ಲಿ ಸಂಪಾದನೆಯನ್ನ ಮಾಡ್ಬೋದು. ರೇಟ್ ಎಲ್ಲ ಕಮ್ಮಿ ಕೊಡ್ತಿದ್ದಾನೆ, ಹೌದು ರೇಟ್ ಎಲ್ಲ ಕಮ್ಮಿ ಕೊಡ್ತಿದ್ದಾನೆ, ಬಟ್ ಏನು ಮಾಡೋಕ್ಕಾಗಲ್ಲ. 12 ಅವರ್ಗೆ 4,500 ರೂಪಾಯಿ ಆಗೋದು 12 ಅವರ್ ಸಂಪಾದನೆ ಮಾಡೋಕ್ಕೆ. ಇವಾಗ ಬಂದ್ಬಿಟ್ಟು 3,000 ರೂಪಾಯಿ ಆದರೆ ಹೆಚ್ಚು ಹತ್ರ ಯಾವಲ್ಲ ಅಪರೂಪಕ್ಕೆ ಒಂದು 4,000 4,500 ರೂಪಾಯಿ ಆಗುತ್ತೆ, ಒಂದೊಂದು ಸಾವಿರ ರೂಪಾಯಿ. ಏನು ಮಾಡೋಕ್ಕಾಗಲ್ಲ. ಈಗ ಹೊಸದಾಗಿ ಯಾರು ಗಾಡಿ ಹಾಕೊಳ್ಬೇಡಿ ಅಂತಾನೆ ನಾನು ಹೇಳೋದು, ಆಯ್ತಾ. ಆಲ್ರೆಡಿ ಯಾರು ಗಾಡಿ ಹಾಕೊಂಡಿದ್ದೀರಾ ಅಂತಂದ್ರೆ ಅಂಥವ್ರಿಗೆ ನಾನು ಸಜೆಷನ್ ಕೊಡ್ತಿರೋದು. ಹೊಸದಾಗಿ ಯಾರಿಗೂ ಗಾಡಿ ಹಾಕೊಳ್ಳೋಕೆ ನಾನು ಇಲ್ಲಿ ಪ್ರೋತ್ಸಾಹವನ್ನು ಕೂಡ ಕೊಡ್ತಿಲ್ಲ. ಕಷ್ಟ ಇದೆ, ಅದಂತೂ ನಿಜ. ಹೊರಗಡೆಯಿಂದ ನೋಡೋ ದೃಷ್ಟಿನೇ ಬೇರೆ. ಕಾರ್ ಇದೆ, ನೀನ್ ಬೇಡಪ್ಪ ಕಾರ್ ಐತೆ, AC ಓಡಾಡ್ತೀಯ, ಹಂಗೆ ಓಡಾಡ್ತೀಯ, ಕಾರಲ್ಲಿ ಓಡಾಡ್ತೀಯ ಅಂತ ಅಂತಾರೆ. ಬಟ್ ಅವ್ರ ದೃಷ್ಟಿಲಿ ನೋಡೋ ಥರ ಖಂಡಿತವಾಗ್ಲೂ ಡ್ರೈವರ್ ಲೈಫ್ ಅಷ್ಟು ಈಸಿಯಾಗಂತೂ ಇರಲ್ಲ, ಓಕೆನಾ. ಪ್ರತಿ ಡ್ರೈವರ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ಒಬ್ಬ ಡ್ರೈವರ್ ಕ್ಯಾಬ್ನ ಹಾಕೊಂಡು ಅಂತಂದ್ರೆ ಅವನ ಕಷ್ಟ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಮತ್ತೆ ಏನಪ್ಪಾ ಅಂತಂದ್ರೆ ಪ್ರತಿ ತಿಂಗಳು ಪೂರ್ತಿ ದುಡ್ದು ಒಂದು ತಿಂಗಳಿಗೊಂದ್ಸಲ ಅವನು ಒಂದಷ್ಟು ಅಮೌಂಟ್ನ ಅವ್ನಿಗೆ ₹1 ಬೆಲೆ ಗೊತ್ತಿರಲ್ಲ, ಆಯ್ತಾ. ಅದೇ ನಮ್ಮ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಅಥವಾ ಫುಡ್ ಡೆಲಿವರಿ ಮಾಡೋವಂಥ ಏನು ಹುಡುಗರು ಯಾರು ಇರ್ತಾರೆ, ಸ್ವಿಗ್ಗಿ ಝೊಮ್ಯಾಟೊ ಆ ಥರದ ಹುಡುಗರುಗಳು ಆಗಿರ್ಬೋದು. ಸೊ ನಮ್ಮಂಥವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ ಪ್ರತಿ ₹1 ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತಿರುತ್ತೆ, ಓಕೆನಾ. ಪ್ರತಿ ₹1 ದುಡಿಬೇಕು, ₹10 ದುಡಿಯಬೇಕು, ₹100 ದುಡಿಬೇಕು ಅಂದ್ರೆ ಎಷ್ಟು ಕಷ್ಟಪಡ್ಬೇಕು. ₹10 ₹100ಗೋಸ್ಕರ ಎಷ್ಟೆಲ್ಲ ಅಲಿಬೇಕು, ಎಷ್ಟೆಲ್ಲ ಕಷ್ಟಪಡ್ಬೇಕು, ಏನೇನೆಲ್ಲ ಫೇಸ್ ಮಾಡ್ಬೇಕು ಪ್ರಾಬ್ಲಮ್ಸ್ ಅನ್ನೋದು ನಮ್ಮಂತ ಒಂದಷ್ಟು ಹುಡುಗರಿಗೆ ಮಾತ್ರ ಅದೆಲ್ಲ ಗೊತ್ತಿರುತ್ತೆ. ಸೊ ಇಷ್ಟನ್ನ ಹೇಳ್ತಾ ಗೈಸ್, ಯೋಚನೆ ಮಾಡ್ರಿ, 1,000 ಸಲ 100 ಸಲ ಅಲ್ಲ 1,000 ಸಲ ಯೋಚನೆ ಮಾಡಿಬಿಟ್ಟು ಕ್ಯಾಬ್ ಫೀಲ್ಡ್ಗೆ ಬನ್ನಿ ಅಂತ ಹೇಳ್ತೀನಿ. ಏನು ತೊಗೊಂಡಿದ್ದೀನಿ ಇವಾಗ. ಸೊ ಇದು ಒಂದಷ್ಟು ವರ್ಷಗಳ ತನಕ ಮಾತ್ರ, ಆಮೇಲಿಂದ ಈ ಒಂದು ಗಾಡಿನ ನಾನು ಮಾರೋದು ಆ ಥರ ಸೀನ್ ಇಲ್ಲ. ಒಂದಷ್ಟು ಪ್ಲ್ಯಾನ್ ಇದೆ, ಒಂದಷ್ಟು ಮನೆ ರೆಡಿ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕು ಈ ವರ್ಷ 2026ರಲ್ಲಿ. ಮನೆ ಅಂದರೆ ಎಷ್ಟಕ್ಕೆ ಸ್ಟಾಕ್ ಮಾಡಿ ಅಷ್ಟನ್ನು ಫಿನಿಶ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಮತ್ತು ಒಂದಷ್ಟು ಕಾರ್ದು EMI ಮುಗಿಸ್ಕೊಳ್ಬೇಕು, ಪೂರ್ತಿ ಕಾರ್ದು EMI ಎಲ್ಲ ಕ್ಲೋಸ್ ಮಾಡ್ಕೊಳ್ಬೇಕು. ಮತ್ತು ಕಮಿಟ್ಮೆಂಟ್ ಮನೆಗೆ ಸಾಲ ಮಾಡಿರೋದು ಅದು ಇದು ಏನೇನಿದ್ದಾವೆ ಎಲ್ಲ ಕಮಿಟ್ಮೆಂಟ್ ಕ್ಲಿಯರ್ ಮಾಡಿಕೊಂಡು ಆಫ್ಟರ್ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನೋದು ನನ್ನ ಕೈಲಿ ಇಟ್ಕೊಂಡು ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತ ತಲೆ ತುಂಬ ವರ್ಷದಿಂದ ಇದೆ, ಬಟ್ ಆಗಿಲ್ಲ, ಆಯಿತಾ. ಅದೆಲ್ಲ ಆದಮೇಲಿಂದ ಈ ಗಾಡಿನ ನಾನು ವೈಟ್ ಬೋರ್ಡ್ ಕನ್ವರ್ಟ್ ಮಾಡಿಕೊಂಡು ಸೊ ಇಟ್ಕೊಳ್ತೀನಿ ಪರ್ಸ್ನಲ್ ಯೂಸ್ಗೆ ಅಂತ. ಸೊ ಕ್ಯಾಬೇ ಪರ್ಮನೆಂಟ್ ಅಂತ ನಾನಂತೂ ಖಂಡಿತವಾಗ್ಲೂ ಮಾಡ್ತಿಲ್ಲ, ಆಯಿತಾ. ಸೊ ಸದ್ಯಕ್ಕೆ ಇವಾಗ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಎಫರ್ಟ್ ಆಗಿ ದುಡಿದ್ರೆ ಆಗತ್ತೆ ಅನ್ನೋ ಒಂದು ರೀಸನ್ ಇಂದ ತಗೊಂಡು ಮಾಡ್ತಿರೋದು. ನೋಡೋಣ ಯಾವ ಥರ ಆಗತ್ತೆ, ಏನು ಲೈಫ್ ಯಾವ ಥರ ಹೋಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ, ಓಕೆನಾ. ಇಷ್ಟನ್ನೇ ತಿಳಿಸ್ಬೇಕಿತ್ತು ಗೈಸ್, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ವಿಡಿಯೋ ಬಗ್ಗೆ ಏನಂತ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ, ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನನಗಿಂತ ತುಂಬ ಸೀನಿಯರ್ಗಳು ಇರ್ತೀರ ಕ್ಯಾಬ್ ಫೀಲ್ಡಲ್ಲಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನೇನಿದೆ ಸೊ ಅದನ್ನು ಕೂಡ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಹೇಳಿರೋದೇ ಕರೆಕ್ಟ್ ಅಂತಿಲ್ಲ, ನನಗಾಗಿರೋ ಅನುಭವದಲ್ಲಿ ನನಗೆ ಇಷ್ಟು ವರ್ಷದಿಂದ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದನ್ನು ಮಾತ್ರ ಇಲ್ಲಿ ಹೇಳಿದ್ದೀನಿ ಅಷ್ಟೇ. ಎಂಡ್ ಮಾಡ್ತೀನಿ ಗೈಸ್, ಟೇಕ್ ಕೇರ್, ಸಿ ಯಾ, ಬಾಯ್.